ಲಿಟಲ್ ಇಂಡಿಯಾದಲ್ಲಿ ಮುಂಚೆ ಯುರೋಪಿಯನ್ನರು ಇಲ್ಲಿ ಕ್ಯಾಟಲ್ ಟ್ರೇಡಿಂಗ್ ಅಂದ್ರೆ ಹಸುಗಳ ಮಾರಾಟ ಮಾಡ್ತಾ ಇದ್ರು. ಅಂದ್ರೆ ಲೈಕ್ ನಾವು ಸಿಂಗಾಪುರಲ್ಲಿ ಇದ್ದೀವಿ ಅಂತ ಅನ್ನಿಸ್ತಾ ಇಲ್ಲ, ವೈರೇ ಕಾಣ್ತಾ ಇಲ್ಲ. ಸೊ ಈ ಒಂದು ಮುಸ್ತಾಫಾ ಸೆಂಟರ್ 24x7 ಓಪನ್ ಆಗಿರುತ್ತೆ. ಸಿಂಗಾಪುರಲ್ಲಿ ಇಲ್ಲ, ಯಾವ್ದೋ ತಮಿಳ್ನಾಡಲ್ಲಿ ಯಾವ್ದೋ ಒಂದು ರೋಡ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಅನ್ನೋ ಫೀಲಿಂಗ್ ಇದೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ಇವತ್ತು ನಾವು ಸಿಂಗಾಪುರಲ್ಲಿರುವಂಥ ಸ್ಟ್ರೀಟ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದ್ದೀವಿ. ಸೊ ಕರೆಂಟ್ಲಿ ನಾವಿರೋದು ಲಿಟಲ್ ಇಂಡಿಯಾ. ಸೊ ಲಿಟಲ್ ಇಂಡಿಯಾನ ಇವತ್ತು ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಸಾಕಷ್ಟು ಟೆಂಪಲ್ಸ್ ಮತ್ತೆ ಏನಿದೆ, ಮುಸ್ತಾಫಾ ಸೆಂಟರ್, ಶಾಪಿಂಗ್ ಮತ್ತೆ ಆರ್ಟ್ ವರ್ಕ್ಸ್, ಮುರಾಲ್ಸ್ ಇವೆಲ್ಲ ಇದೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮೊಟ್ಟಿಗೂ ನಾನು ಶೇರ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಸಹ ಪ್ರೆಸ್ ಮಾಡಿ. ಸೊ ದ್ಯಾಟ್ ನಾನು ಬಿಡುವಂಥ ಎಲ್ಲ ವಿಡಿಯೋಗಳ ಅಪ್ಡೇಟ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಈ ಒಂದು ಬ್ಲಾಗ್ನ ಶುರು ಮಾಡೋಣ. ಪೂಜಾ, ಲಿಟಲ್ ಇಂಡಿಯಾದಲ್ಲಿ ಒಟ್ಟು ಎಷ್ಟು ದೇವಸ್ಥಾನ ಇದೆ? ನಮಗ್ ಸದ್ಯಕ್ಕೆ ಗೊತ್ತಿರಂಗ್ ಇಲ್ಲೊಂದ್ 3 ಇದೆ ಇಲ್ಲ ಅಕ್ಕಪಕ್ಕದಲ್ಲಿ. ಇನ್ ಒಳಗೊಳಗ್ ಇನ್ನ ಇರ್ಬೋದೇನೋ, ನಮಗ್ ಗೊತ್ತಿಲ್ಲ. ಏನಿದೆ, 3 ಟೆಂಪಲ್ಸ್ ಐತೆ. ಸೊ ಅದ್ರಲ್ಲಿ ಫಸ್ಟ್ ಟೆಂಪಲ್ ಇವತ್ತು ಈ ಒಂದು ಟೆಂಪಲ್ ಏನಿದೆಯೋ, ಸೊ ಇದು ನಮ್ಮ ಹೋಟೆಲಿಂದ ಒಂದು 100 ಮೀಟರ್ ಡಿಸ್ಟೆನ್ಸ್ ಎಲ್ಲ ಇದೆ. ಸೊ ಈ ಒಂದು ಟೆಂಪಲ್ ನ ಇವಾಗ ಎಕ್ಸ್ಪ್ಲೋರ್ ಮಾಡೋಣ. ಸೊ ಲಿಟ್ರಲಿ ಈ ದೇವಸ್ಥಾನ ಹೆಂಗಿದೆ ಅಂತಂದ್ರೆ ಲೈಕ್ ನಾವು ಸಿಂಗಾಪುರಲ್ಲಿ ಇದ್ದೀವಿ ಅಂತ ಅನ್ನಿಸ್ತಾ ಇಲ್ಲ. ನಿಜ, ತಮಿಳ್ನಾಡಲ್ಲೂ ಎಲ್ಲೋ ಒಂದ್ ದೇವಸ್ಥಾನಕ್ಕೆ ಹೋಗಿದೀವಿ ಅನ್ನೋ ಫೀಲಿಂಗೇ ಇರೋದು. ಇದು ಸಖತ್ತಾಗಿ ಕಟ್ಸಿದಾರಲ್ಲ, ಇದೇ ಚೆನ್ನಾಗಿದೆ. ಎಲ್ಲ ಫುಲ್ ಇಂಡಿಯಾದಲ್ಲಿ ಏನು ಆರ್ಕಿಟೆಕ್ಚರ್ ಟೆಂಪಲ್ಸ್ ಅಲ್ಲಿ ಇಂಡಿಯನ್ ಅಲ್ಲಿ ಆರ್ಕಿಟೆಕ್ಚರ್ ಅದೇ ತರ ಇದೆ. ಸೊ ದಿಸ್ ಇಸ್ ನೈಸ್. ಲಿಟ್ರಲಿ ಇಲ್ಲೆಲ್ಲ ಸೇಮ್ ಇಂಡಿಯನ್ಸ್ ಇರೋದು ಎಲ್ಲ ಲೈಕ್ ಮೆಜಾರಿಟಿ ಇಂಡಿಯನ್ಸ್, ಸೌತ್ ಇಂಡಿಯನ್ಸ್. ಇದು ನೀವು ಅರ್ಚನೆ ತಗೊಳ್ಳುವಂಥ ಟಿಕೆಟ್ ಕೌಂಟರ್. ಸೊ ಒಂದು ಅರ್ಚನೆಗೆ 2 ಹೆಸರನ್ನ ಬರ್ದು ಟಿಕೆಟ್ನ ತಗೊಳ್ಳೋದು. ಸೊ ನಿಮಗೆ ಇಲ್ಲಿ ಕಾರ್ಡ್ಸ್ ಅಕ್ಸೆಪ್ಟೆಡ್ ಇದೆ. ಸೊ ನೀವು ಯಾರು 2 ಹೆಸರು ತಗೊಂಡು ಎಂಟರ್ ಹೊಡೆದ್ರೆ ನಿಮಗೆ ಟಿಕೆಟ್ ಬರುತ್ತೆ. ಸೊ ಟಿಕೆಟ್ ತಗೊಂಡು ಅರ್ಚನೆನ ನೀವು ಇಲ್ಲಿ ಮಾಡಿಸ್ಕೋಬೋದು. ಮಾಡರ್ನೈಸ್ಡ್ ವರ್ಷನ್. ಯಾ
ಸೊ ಇದೇ ಮುಸ್ತಾಫಾ ಸೆಂಟರ್. ಸೊ ಈ ಒಂದು ಮುಸ್ತಾಫಾ ಸೆಂಟರ್ ಲೈಕ್ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತಾನೆ ಹೇಳ್ಬೋದು ಫಾರ್ ಶಾಪಿಂಗ್. ಸೊ ಈ ಒಂದು ಮುಸ್ತಾಫಾ ಸೆಂಟರ್ 24x7 ಓಪನ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಲಿ, ಮತ್ತೆ ಸೊವೇನಿಯರ್ಸ್, ಚಾಕ್ಲೇಟ್ಸ್, ಲೈಕ್ ಏನ್ ಕೇಳ್ತೀರಾ ಎಲ್ಲ ಸಿಗುತ್ತೆ ಇಲ್ಲಿ, A to Z ಐಟಮ್ಸ್. ಸೊ ಪ್ರೈಸ್ ರೇಂಜ್ ನಿಮ್ಗೆ $1 ಇಂದ ಸ್ಟಾರ್ಟ್ ಆಗಿ ಅಪ್ ಟು ಮ್ಯಾಕ್ಸಿಮಮ್ ತನಕ ಹೋಗುತ್ತೆ. ಸೊ ನಾವು ಕೆಲವೊಂದಷ್ಟು ಸೊವೇನಿಯರ್ಸ್ ನ ಶಾಪ್ ಮಾಡಿದ್ವಿ, ಲೈಕ್ ಫ್ರಿಡ್ಜ್ ಮ್ಯಾಗ್ನೆಟ್ಸ್, ಕೀ ಚೈನ್ಸ್, ಅದು ಇದು. ಸೊ ಮತ್ತೆ ಒಳಗಡೆ ಫೋಟೋಗ್ರಫಿ ಅದು ಅಲೋ ಇರ್ಲಿಲ್ಲ. ಸೊ ಎಷ್ಟು ಸಾಧ್ಯವಾದ ಫುಟೇಜ್ ನ ನಿಮ್ಗೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಮುಸ್ತಾಫಾ ಸೆಂಟರ್ ಇನ್ ಲಿಟಲ್ ಇಂಡಿಯಾ. ಸೊ ನಿಮ್ಗೆ ಈ ಮುಸ್ತಾಫಾ ಸೆಂಟರ್ ಆಪೋಸಿಟ್ ಅಲ್ಲೇ ಲೈಕ್ ನಿಮ್ಗೆ ಒಂದು ಗಿಫ್ಟ್ ಶಾಪ್ ಇದೆ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸೇಲ್ ಅಲ್ಲಿ ನಿಮ್ಗೆ ಸಿಗುತ್ತೆ. $1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಕನ್ನಡಿ ಮಿರರ್ಗಳಾಗಿರ್ಬೋದು, ಜೊತೆಗೆ ಇದು ಕೀ ಚೈನ್ಸ್, ಇದು ಸಹ $1. ಟೀ ಶರ್ಟ್ಸ್ ಆಗಿರ್ಬೋದು, ಮತ್ತೆ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಎಸ್ಪೆಷಲಿ. ಸೊ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಅಷ್ಟೇ $1 ಸಿಗುತ್ತೆ. ಇಲ್ಲೊಂದು ದೇವಸ್ಥಾನ ಇದು ಮುಸ್ತಾಫಾ ಸೆಂಟರ್ ಆಪೋಸಿಟ್ ಅಲ್ಲಿರುವಂತ ಅಂಗಡಿ ಇದು. ಸೊ ಲಿಟಲ್ ಇಂಡಿಯಾನ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ನಿಮಗೆ ಈ ತರ ವಾಲ್ ಮುರಾಲ್ಸ್ಗಳು ಕಾಣಿಸ್ತದೆ. ಸೊ ಇದು ಒನ್ ಆಫ್ ದ ವಾಲ್. ಲಿಟಲ್ ಇಂಡಿಯಾದಲ್ಲಿ ಇದೊಂದು ಸುಮ್ಮನೆ ಒಂದ್ಸಲ ಫೋಕಸ್ ಮಾಡಿ ತೋರಿಸು. ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಸ್ಟ್ರೀಟ್ ಲೈಟ್, ಆಮೇಲೆ ಟೆಲಿಫೋನ್ ರಿಲೇಟೆಡ್ ಕೇಬಲ್ಸು ಅದು ಇದಿರ್ಬೋದು, ಆಮೇಲೆ CCTV ಇರ್ಬೋದು, ಪ್ರತಿಯೊಂದು ನೋಡಿ ಎಲ್ಲೂ ವೈರೇ ಕಾಣ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲ ವೈರ್ಲೆಸ್ ಟೈಪ್ ಇಟ್ಟಿದ್ದಾರೆ. ಎಷ್ಟು ನೀಟಾಗಿದೆ ಅಂತಂದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಥರ ಏನು 100% ನೀಟ್ ಆ್ಯಂಡ್ ಕ್ಲೀನ್. ಆ್ಯಂಡ್ ಬಿಲ್ಡಿಂಗ್ಸು ಅಷ್ಟೇ ಇಂಡಿಯನ್ ಕಲ್ಚರ್ಗೋಸ್ಕರ ಹಂಗೆ ಇಟ್ಕೊಂಡಿದ್ದಾರೋ ಏನೋ ಅನಿಸ್ತಾ ಇದೆ. ಸುತ್ತಮುತ್ತ ದೊಡ್ಡ ದೊಡ್ಡ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಇದೆ. ಬಟ್ ಈ ಸ್ಟ್ರೀಟಲ್ಲಿ, ಇಂಡಿಯನ್ ಲಿಟಲ್ ಸ್ಟ್ರೀಟಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಹಾಗಾಗೇ ಇದೆ. ಸೊ ವಿ ಆರ್ ಫೀಲಿಂಗ್ ವಿ ಆರ್ ಇನ್ ಇಂಡಿಯಾದಲ್ಲಿ ಇದ್ವೇನೋ ಅಂತ ಅನಿಸುತ್ತೆ. ಬಟ್ ದೇ ಹ್ಯಾವ್ ಮೇಂಟೈನ್ಡ್ ವೆರಿ ವೆಲ್ ಇನ್ ಆಲ್ ರೆಸ್ಪೆಕ್ಟ್ಸ್. ಲಿಟಲ್ ಇಂಡಿಯಾದಲ್ಲಿರುವಂತ ಈ ಒಂದು ಟೆಂಪಲ್ ಶ್ರೀ ವೀರ ಮಹಾಕಾಳಿ ಅಮ್ಮನ್ ಟೆಂಪಲ್. ಸೊ ನಾವು 1 ಗಂಟೆಗೆ ಬಂದಿರೋದ್ರಿಂದ ಟೆಂಪಲ್ ಕ್ಲೋಸ್ ಆಗಿದೆ. ಇದು ಅದೇ ತರ ಲೈಕ್ ಇಂಡಿಯನ್ ಆರ್ಕಿಟೆಕ್ಚರ್ ಅಲ್ಲೇ ನೀವು ಈ ಒಂದು ಟೆಂಪಲ್ ನ ನೋಡ್ಬೋದು. ಸೊ ವೀರ ಮಹಾಕಾಳಿ ಅಮ್ಮನ ಟೆಂಪಲ್ ಇದು ಕ್ಲೋಸ್ ಆಗಿದೆ. ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನೋಡ್ಕೊಂಡು ಹೋಗ್ಬೋದಿತ್ತು. ಬಟ್ 1 ಗಂಟೆ ಆಗಿರೋದ್ರಿಂದ ದೇವಸ್ಥಾನ ಕ್ಲೋಸಿಂಗ್ ಟೈಮ್, ದೇವಸ್ಥಾನ ಬಾಗ್ಲಾಗಿದೆ. ಬಟ್ ಆರ್ಕಿಟೆಕ್ಚರ್ ಎಲ್ಲ ಸೇಮ್. ಇರೋದು ಲಿಟಲ್ ಇಂಡಿಯಾ ಅಲ್ವಾ? ಸೊ ಲಿಟಲ್ ಇಂಡಿಯಾ ಅಂತ ಅಂದ್ಮೇಲೆ ಇಂಡಿಯನ್ ರೆಸ್ಟೋರೆಂಟ್ಸ್ಗಳು, ಫುಡ್ ಜಾಯಿಂಟ್ಸ್ಗಳು ಇರಲೇಬೇಕು. ಸೊ ಈ ಒಂದು ಲಿಟಲ್ ಇಂಡಿಯಾದಲ್ಲಿ ಸುಮಾರಷ್ಟು ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ. A to B ಆಗಿರ್ಲಿ, MTR ಆಗಿರ್ಲಿ, ಇದು ಕೈಲಾಶ್ ಪ್ರಭಾತ್. ಸೊ ಸುಮಾರು ಈ ತರದ್ದು ಇಂಡಿಯನ್ ರೆಸ್ಟೋರೆಂಟ್ಸ್ಗಳು ನಿಮ್ಗೆ ಸಿಗತ್ತೆ. ಊಟಕ್ಕೇನು ತೊಂದರೆ ಆಗಲ್ಲ. ಎಸ್ಪೆಷಲಿ ಸಿಂಗಾಪುರಲ್ಲಿ ಇದ್ರೆ ಇಂಡಿಯನ್ಸ್ಗೆ ಸೊ ಇಂಡಿಯನ್ ಊಟ ಸಿಗುತ್ತೆ. ಈವನ್ ನಾವು ಮೊನ್ನೆ MTR ರೆಸ್ಟೋರೆಂಟ್ಗೆ ಹೋದಾಗ ಫುಡ್ ಟ್ರೈ ಮಾಡುತ್ತಲ್ಲ, ಸೊ ಅಲ್ಲೂ ಅಷ್ಟೇನೆ ಫುಡ್ ಇಂಡಿಯನ್ ತರನೇ ಇತ್ತು. ಲೈಕ್ ಆ ಟೇಸ್ಟ್ ವೈಸ್ ಲೈಕ್ ಎಲ್ಲೋ ನಮ್ಮ ಮಂಡ್ಯ ಮೈಸೂರಲ್ಲಿ ಕುತ್ಕೊಂಡು ತಿಂತಿದ್ದೀವಿ ಅಂತಾನೆ ಅನಿಸ್ತಾ ಇತ್ತು. ರೆಸ್ಟೋರೆಂಟ್ಸ್ ಫುಡ್ಗಳೆಲ್ಲ ಚೆನ್ನಾಗಿದೆ. ನಮ್ಮ ಟೇಸ್ಟ್ ಪ್ಯಾಲೆಟ್ಸ್ಗೆ ಎಸ್ಪೆಷಲಿ ಅಡ್ಜಸ್ಟ್ ಆಗುತ್ತೆ. ಸಿಂಗಾಪುರಲ್ಲಿರುವಂತಹ 7-Eleven ಹತ್ರ ಇದೀವಿ. ಹೋಗದ ಹೆಂಗೆ ನಡೀರಿ, ಜಸ್ಟ್ ಒಂದ್ ರೌಂಡ್ ನೋಡ್ಕೊಂಡ್ ಬರೋಣ ಬನ್ನಿ. 7-Eleven ಹೆಂಗಿದೆ ಸಿಂಗಾಪುರಲ್ಲಿ?
ಮಕ್ಕಳು ಈಜಿ ಐತೆ 1.9 ಎಲ್ಲ ಇಲ್ಲಿ ಇಲ್ಲಿ ಜ್ಯೂಸ್ ತಗೊಳ್ಳೋದೇನ್ರ ಸೊ ಏನ್ ತಗೊಂಡೆ ಪೂಜಾ 7-Eleven ಅಲ್ಲಿ ಮೈಲು ಪೂಜನ್ ಫೇವ್ರೇಟ್ ನೀವು ಡ್ಯಾಡಿ ಸ್ಟ್ರಾಬೆರಿ ಮಿಲ್ಕ್ ಮಮ್ಮಿ ಡ್ಯಾಡಿ ಸ್ಟ್ರಾಬೆರಿ ಮಿಲ್ಕ್ ಕುಡಿತಾವ್ರ ನಾನು ಪೂಜಾ ಮೈಲು ಈ ಬಿಸಿಲಿಗೆ ಏನಾರು ತಣ್ಣಗೆ ಕುಡಿಬೇಕು ಅಂತ ಅನ್ಸುತ್ತೆ ಸೊ ಪುಟಾಣಿಗಿತ್ತು 7-Eleven ಇದು ಸಿಂಗಾಪುರಲ್ಲಿ ಈ ಒಂದು ಸ್ಟ್ರೀಟ್ ಫುಲ್ ಆಫ್ ರೆಸ್ಟೋರೆಂಟ್ಸ್ ಹಿಂಗೆ ಹಿಂಗೆ ಸೊ ಮಧ್ಯಾಹ್ನದ ಊಟ ಈ ಒಂದು ರೆಸ್ಟೋರೆಂಟ್ ಬಂದಿದ್ದೀವಿ ತಮಿಳ್ನಾಡು ಸ್ಟೈಲ್ ಊಟ ಸೊ ಮಮ್ಮಿ ಡ್ಯಾಡಿ ಊಟ ಮಾಡ್ತಿದ್ದಾರೆ ಅನ್ಲಿಮಿಟೆಡ್ ಎಲ್ಲ ಥರದ ಐಟಮ್ ಚೆನ್ನಾಗಿದೆ. ಸೊ ಫೀಲ್ ವಿ ಆರ್ ಇನ್ ತಮಿಳ್ನಾಡಲ್ಲಿ ಏನು ಊಟ ಸಿಗುತ್ತಲ್ಲ ಅನ್ನ ಸೇಮ್. ಸೊ ಇದು ಒಂದು ಪ್ಲೇಟ್ ಇಟ್ಸ್ ಅನ್ಲಿಮಿಟೆಡ್ ಇಸ್ $5. ಒಳ್ಳೆ ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬೋದು. ಹೆಂಗೈತೆ ಊಟ? ಚೆನ್ನಾಗಿದೆ, ಸೇಮ್ ಇಂಡಿಯನ್ ಫುಡ್. ಓಕೆ, ಪ್ರೈಸ್ ಆಲ್ಸೋ ಕಂಪೇರ್ಡ್ಲಿ. ಸೊ ನಾವು ಇವಾಗ ಕರೆಂಟ್ಲಿ ಇದೀವಿ ಲಿಟಲ್ ಇಂಡಿಯಾದಲ್ಲಿರುವಂತಹ ಟ್ಯಾನ್ ತ್ಯಾಂಗ್ ನ್ಯಾ ಹೌಸ್. ಸೊ ಇದು ಬಂದು ಒನ್ ಆಫ್ ದ ಚೈನೀಸ್ ವಿಲಾ ಇನ್ ಲಿಟಲ್ ಇಂಡಿಯಾ, ದಟ್ ಈಸ್ ಲಾಸ್ಟ್ ಸರ್ವೈವಿಂಗ್ ಚೈನೀಸ್ ವಿಲಾ ಇನ್ ಲಿಟಲ್ ಇಂಡಿಯಾ. ಸೊ ಇಲ್ಲಿರುವಂತಹ ಮನೆ ಇದು ಆ ಚೈನೀಸ್ ಒಬ್ಬ ಇದ್ನಲ್ಲ, ಸೊ ಅವನದು ಮನೆ ಆಗಿತ್ತು. ಸೊ ಅದು ಇನ್ನ ಈ ಒಂದು ಲಿಟಲ್ ಇಂಡಿಯಾದಲ್ಲಿ ಇದೆ, ಈ ಒಂದು ಚೈನೀಸ್ ವಿಲಾ. ಸೊ ಅವನ್ ಬಂದು ಈ ವಾಸ್ ಅ ರಬ್ಬರ್ ಇಂಡಸ್ಟ್ರಿಯಲ್ಲಿ ಇದ್ದ. ಸೊ ಈಸ್ ಬೇಸಿಕಲಿ ಚೈನೀಸ್ ಬಿಸ್ನೆಸ್ ಮ್ಯಾನ್ ಇನ್ ಲಿಟಲ್ ಇಂಡಿಯಾ, ಲೈಕ್ ಸ್ವೀಟ್ಸು ಮತ್ತೆ ರಬ್ಬರು. ಸೊ ಆ ಒಂದು ಇಂಡಸ್ಟ್ರಿಯಲ್ಲಿ ಇದ್ದಂತಹ ವ್ಯಕ್ತಿ ಬಿಲ್ಡಿಂಗ್ ಹಂಗೆ ಉಳಿಸ್ಕೊಂಡಿದ್ದಾರೆ. ಸೊ ಈ ಒಂದು ಲಿಟಲ್ ಇಂಡಿಯಾದಲ್ಲಿ ಈ ಒಂದು ಸ್ಟ್ರೀಟ್ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಏನ್ ಅನ್ನಿಸ್ತು ಅಂತಂದ್ರೆ, ಲೈಕ್ ನಾವು ಸಿಂಗಾಪುರಲ್ಲಿ ಇಲ್ಲ, ಯಾವ್ದೋ ತಮಿಳ್ನಾಡಲ್ಲಿ ಯಾವ್ದೋ ಒಂದು ರೋಡ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಅನ್ನೋ ಫೀಲಿಂಗ್ ಇದೆ. ಸೊ ಸೇಮ್ ಲೈಕ್ ಅಂಗಡಿಗಳಾಗಿರ್ಲಿ, ಬೇಕ್ರಿಗಳಿದೆ, ಪಪ್ಸ್, ಸಮೋಸ, ಕೇಕ್, ಹನಿ ಕೇಕ್, ಸೊ ಇದೆಲ್ಲ ಇದೆ. ಸೊ ಇಟ್ ಫೀಲ್ಸ್ ಲೈಕ್ ವಿ ಆರ್ ಇನ್ ಇಂಡಿಯಾ ಅಂಡ್ ಎಕ್ಸ್ಪ್ಲೋರಿಂಗ್ ಇಂಡಿಯಾ, ಲೈಕ್ ಚೆನ್ನೈ, ತಮಿಳ್ನಾಡು ನೋಡ್ದಂಗೆ ಆಗ್ತಿದೆ. ಸೊ ಇಟ್ ಫೀಲ್ಸ್ ಗುಡ್. ಲಿಟಲ್ ಇಂಡಿಯಾ ಚಾಂಡರ್ ರೋಡ್ ಅಂತ. ಸೊ ಇದು ಲೈಕ್ ಹಳೇ ಕಾಲದ ಬಿಲ್ಡಿಂಗ್, ಲೈಕ್ 1900s ಅಲ್ಲಿ ಇರುವಂತ ಬಿಲ್ಡಿಂಗ್ ನ ಹಾಗೆ ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಸ್ಟ್ರೀಟ್, ಸೊ ಇಲ್ಲಿ ಮೆಜಾರಿಟಿ ನಿಮ್ಗೆ ಫುಡ್ ಜಾಯಿಂಟ್ಸ್ ಆಗಿರ್ಲಿ, ರೆಸ್ಟೋರೆಂಟ್ಸ್ ಗಳಾಗಿರ್ಲಿ ಅದಿದೆ. ಮತ್ತೆ ಮೆಜಾರಿಟಿ ತಮಿಳ್ನಾಡು ಊಟ. ಸೊ ನಿಮ್ಗೆ ಏನಾದ್ರು ತಮಿಳ್ನಾಡು ಫುಲ್ ಫ್ಲೆಡ್ಜ್ಡ್ ಊಟ ತಿನ್ಬೇಕು ಅಂದ್ರೆ ಸೊ ಇಲ್ಲಿ ನಿಮ್ಗೆ ಸಿಗತ್ತೆ. ಸೊ ಒಂದು ಊಟಕ್ಕೆ $5 ಮಾತ್ರ. ಸೊ ಫಿಶ್ ಮಾರ್ಕೆಟ್ ನನ್ನ ಹಿಂದೆಗಡೆ ಇರುವಂತದ್ದು ಈಗ ಲಿಟಲ್ ಇಂಡಿಯಾದಲ್ಲಿ. MRT ಸ್ಟೇಷನ್ ಹುಡುಕ್ತಾ ಇದೀವಿ ಅಷ್ಟೊತ್ತಿಂದ. ಒಂದು 500 ಮೀಟರ್ ನಡೆದಾಡ್ತಾ ಇದೀವಿ, ಇನ್ನೂ ಸಿಕ್ಕಿಲ್ಲ. ಸೊ ಈ ಒಂದು ಲಿಟಲ್ ಇಂಡಿಯಾ ಹೆಂಗೆ ಫಾರ್ಮ್ ಆಯ್ತು ಅಂತ ಹೇಳೋದಾದ್ರೆ, ಸೊ ಲಿಟಲ್ ಇಂಡಿಯಾದಲ್ಲಿ ಮುಂಚೆ ಯುರೋಪಿಯನ್ನರು ಇಲ್ಲಿ ಕ್ಯಾಟಲ್ ಟ್ರೇಡಿಂಗ್ ಅಂದ್ರೆ ಹಸುಗಳ ಮಾರಾಟ ಮಾಡ್ತಾ ಇದ್ರು. ಸೊ ಅಲ್ಲಿ ಇಂಡಿಯನ್ ವರ್ಕರ್ಸ್ಗಳು ಆಸ್ ಅ ಇಮಿಗ್ರೆಂಟ್ಸ್ ಬಂದು ಇಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಯಾವಾಗ ಯುರೋಪಿಯನ್ನರು ಎಲ್ಲ ಖಾಲಿ ಆಗ್ತಾರೆ, ಬರೀ ಇಂಡಿಯನ್ಸ್ ಉಳ್ಕೊಂತಾರೆ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ, ಸಿಂಗಾಪುರಲ್ಲಿ ಲಿಟಲ್ ಇಂಡಿಯಾ ಅಂತ ಫಾರ್ಮ್ ಮಾಡ್ಕೊಂತಾರೆ. ಸೊ ಈ ಒಂದು ಲಿಟಲ್ ಇಂಡಿಯಾ ಏರಿಯಾದಲ್ಲಿ A to Z ನಿಮ್ಗೆ ಇಂಡಿಯನ್ ಗೆ ಏನೇನ್ ಬೇಕು, ಅದು ರೆಸ್ಟೋರೆಂಟ್ಸ್ ಆಗಿರ್ಲಿ, ಗ್ರಾಸರಿ ಐಟಮ್ಸ್, ದೇವಸ್ಥಾನ ಎಲ್ಲ ಸಹ ಈ ಒಂದು ಲಿಟಲ್ ಇಂಡಿಯಾದಲ್ಲಿ ನಿಮ್ಗೆ ಇದೆ. ಸೊ ಹೆಂಗ್ ಅನ್ಸುತ್ತೆ ಅಂತಂದ್ರೆ, ಇದು ಸಿಂಗಾಪುರಲ್ಲಿ ಒಂದು ಪಾರ್ಟ್ ಇಟ್ಸ್ ಕಂಪ್ಲೀಟ್ಲಿ ಇಂಡಿಯನ್,
ಇಂಡಿಯಾ ತರ ಇದು ಫೀಲ್ ಆಗುತ್ತೆ, ಅದ್ರಲ್ಲೂ ಎಸ್ಪೆಷಲಿ ಸೌತ್ ಇಂಡಿಯಾ ತರ ಫೀಲ್ ಆಗುತ್ತೆ. ಆಗಿತ್ತು ಲಿಟಲ್ ಇಂಡಿಯಾದು ಒಂದು ಸಣ್ಣ ಗ್ಲಿಮ್ಸ್ ನಿಮ್ಗಾಗಿ. ಸೊ ಲಿಟಲ್ ಇಂಡಿಯಾ ಇಸ್ ನಥಿಂಗ್ ಬಟ್ ಇಂಡಿಯನ್ಸ್ ಅವರು ಫಾರ್ಮ್ ಮಾಡ್ಕೊಂಡಿರುವಂತ ಒಂದು ಊರು ಇನ್ ಸಿಂಗಾಪುರ್. ಸೊ ಇಲ್ಲಿ ನಿಮಗೆ ಇಂಡಿಯಾ ತರಾನೇ ಫೀಲ್ ಆಗುತ್ತೆ. ಸೊ ಹೋಪ್ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ.